ಆ ಗ್ರಾಮದಲ್ಲಿ 18 ವರ್ಷದ ನಂತರ ಗ್ರಾಮದ ಶಕ್ತಿ ದೇವತೆಯ ಜಾತ್ರೆ ನಡೆಯುತ್ತದೆ. 5 ದಿನಗಳ ಕಾಲ ಗ್ರಾಮದಲ್ಲಿ ಕಟ್ಟುನಿಟ್ಟಿನ ನಿಯಮಗಳಿವೆ. ಗ್ರಾಮದ ಮನೆಗಳಲ್ಲಿ ಅಡುಗೆ ಮಾಡುವಂತಿಲ್ಲ. ಊರಿನಲ್ಲಿ ಯಾರು ಪಾದರಕ್ಷೆ ಹಾಕುವಂತಿಲ್ಲ. ಯಾರಾದರೂ ನಿಯಮ ಮೀರಿದ್ರೆ 500 ರೂಪಾಯಿ ದಂಡ ಹಾಕ್ತಾರೆ. ಗ್ರಾಮ ದೇವತೆಯ ಜಾತ್ರೆ ಸಂಭ್ರಮ ಮನೆ ಮಾಡಿದೆ. 50 ಕ್ವಿಂಟಾಲ್ ಭಂಡಾರ ತಂದು ಜಾತ್ರೆಯಲ್ಲಿ ಮಿಂದೆದ್ದಿದ್ದಾರೆ. ಯುವಕರು, ಮಕ್ಕಳು, ಮಹಿಳೆಯರು ಭಂಡಾರದ ಜಾತ್ರೆಯನ್ನ ಫುಲ್ ಎಂಜಾಯ್ ಮಾಡಿದ್ದಾರೆ. ಗ್ರಾಮದ ಶಕ್ತಿ ದೇವತೆ ದ್ಯಾಮಮ್ಮ ದುರ್ಗಾದೇವಿ ಜಾತ್ರೆ ಸಂಭ್ರಮ. ಗ್ರಾಮದಲ್ಲಿ ಮನೆ ಅಡುಗೆ ಮಾಡುವಂತಿಲ್ಲ, ಪಾದರಕ್ಷೆ ಹಾಕುವಂತಿಲ್ಲ. ನಿಯಮ ಮೀರಿದರೆ 500 ರೂಪಾಯಿ ದಂಡ ಫಿಕ್ಸ್. ವಾದ್ಯ ಕುಂಭಮೇಳದೊಂದಿಗೆ ಗ್ರಾಮದಲ್ಲಿ ಅದ್ಧೂರಿ ಪಲ್ಲಕ್ಕಿ ಮೆರವಣಿಗೆ. ಭಂಡಾರ ಎರಚುವ ಮೂಲಕ ಅದ್ಧೂರಿ ಪಲ್ಲಕ್ಕಿ ಉತ್ಸವ. ಭಂಡಾರ ಎರಚುವ ಮೂಲಕ ಭರ್ಜರಿ ಯುವಕರ ಡ್ಯಾನ್ಸ್. ಹೌದು, ಗ್ರಾಮದ ಗ್ರಾಮದೇವತೆ ದ್ಯಾಮಮ್ಮ ದುರ್ಗಾದೇವಿ ದೇವಿಯ ಜಾತ್ರೆ ಸಂಭ್ರಮ ಜೋರಾಗಿದೆ. 18 ವರ್ಷಗಳ ನಂತರ ಶಕ್ತಿ ದೇವತೆಯ ಜಾತ್ರೆಯನ್ನ 5 ದಿನಗಳ ಕಾಲ ನಡೆಸಲಾಗುತ್ತಿದೆ. ಗ್ರಾಮದಲ್ಲಿ ಅದ್ಧೂರಿಯಾಗಿ ಪಲ್ಲಕ್ಕಿ ಉತ್ಸವ ನಡೆಸಲಾಯಿತು. ವಾದ್ಯಗಳು, ಕುಂಭಮೇಳದೊಂದಿಗೆ ಅದ್ಧೂರಿ ಮೆರವಣಿಗೆ ನಡೆಸಲಾಯಿತು. ಗ್ರಾಮ ದೇವತೆಯ ಜಾತ್ರೆ 50 ಕ್ವಿಂಟಾಲ್ ಭಂಡಾರ ತರಿಸಲಾಗಿದೆ. ಮೆರವಣಿಗೆ ಉದ್ದಕ್ಕೂ ಭಂಡಾರ ಎರಚುವ ಮೂಲಕ ಯುವಕರು, ಮಹಿಳೆಯರು ಭಂಡಾರ ಜಾತ್ರೆಯನ್ನ ಆಚರಣೆ ಮಾಡಿದ್ರು. ಇನ್ನು ಯುವಕರು ಮಾತ್ರ ತುಂಬಾನೇ ಡಿಫ್ರೆಂಟ್ ಆಗಿ ಡಿಜೆ ಸೌಂಡ್ಗೆ ಭಂಡಾರ ಎರಚುವ ಮೂಲಕ ಭರ್ಜರಿ ಸ್ಟೆಪ್ ಹಾಕಿದ್ರು. ನಮ್ಮ ಗ್ರಾಮದಲ್ಲಿ 2008 ಆಗಸ್ಟ್ 15ರಂದು ಈ ದ್ಯಾಮವ್ವ ದುರ್ಗವ್ವ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ವಿ. ಅವತ್ತು ಜಾತ್ರೆ ಆಗಿದ್ದ. 18 ವರ್ಷ ತನ ಇಲ್ಲಿವರೆಗೆ ಜಾತ್ರೆ ಆಗಿದ್ದಿಲ್ಲ. ಬರೀ ಪ್ರತಿ ವರ್ಷ ಉಡಿ ತುಂಬ್ಕೊತ ಬಂದಿದ್ವಿ. ಈ ಸಲ ನಾವು ಎಲ್ಲ ಗ್ರಾಮದ ಎಲ್ಲ ಹಿರಿಯರು ಕೂಡ್ಕೊಂಡು ಇದನ್ನು ವಿಜೃಂಭಣೆಯಿಂದ ಭಾಳ ಭಕ್ತಿಪೂರ್ವಕ ಮಾಡಬೇಕಂತೇಳಿ ತೀರ್ಮಾನ ಮಾಡಿ 4ನೇ ತಾರೀಕಿನಿಂದ 5 ದಿವಸದ ಕಾಲ ನಾವು ವಿಜೃಂಭಣೆಯಿಂದ ಜಾತ್ರೆ ಮಾಡೋ ತೀರ್ಮಾನ ಮಾಡಿ ನಿನ್ನೆಯಿಂದ ಎಲ್ಲ ಕಾರ್ಯಕ್ರಮಗಳು ಪ್ರಾರಂಭ ಆಗ್ಯಾವ. ಇವತ್ತು ಉಡಿ ತುಂಬ ಕಾರ್ಯಕ್ರಮ ಇತ್ತು. ಪ್ರತಿ ದಿವಸನೂ ಒಂದೊಂದು ಕಾರ್ಯಕ್ರಮಗಳು ಅದಾವು. 5 ದಿವಸನೂ ಪ್ರವಚನ ಅದಾವು. 5 ದಿವಸನೂ ದೊಡ್ಡ ದೊಡ್ಡ ಸ್ವಾಮೀಜಿಯವರು ಬಂದು ಪ್ರವಚನ ಹೇಳೋರು ಅದಾರ. ಎಲ್ಲ ರೀತಿ ಭಾಳ ವಿಜೃಂಭಣೆಯಿಂದ ಭಕ್ತಿಯಿಂದ ನಾವೆಲ್ಲ ಗ್ರಾಮದ ಜನರು ಕೂಡ್ಕೊಂಡು ಈ ಜಾತ್ರೆ ವಿಜೃಂಭಣೆಯನ್ನು ಮಾಡ್ಲಾಗ್ತೀವಿ. ಕುಂಭಮೇಳ ಆಗಿರ್ಬೋದು, ಕುಂಭಮೇಳ ಇರ್ಬೋದು, ಆಮೇಲೆ ಎಲ್ಲ ವಾದ್ಯ ಸಂಗೀತದವರು ಮತ್ತು ಊರು ಸುತ್ತ ನಾವೆಲ್ಲ ದಿನಂಪ್ರತಿ ಈ ಪಂಚಾಯತಿಯಿಂದ ಎಲ್ಲ ನೀರು ಹೊಡೆದು ಎಲ್ಲ ಮಡಿ ಮಾಡಿ ಯಾರೂ ಚಪ್ಪಲ್ ಹಾಕ್ಕೊಳ್ಳಾರ್ದ ಊರ ಗ್ರಾಮಸ್ಥರು ಯಾವುದೂ ಕುಡಿಯೋದು ತಿನ್ನೋದು ಇನ್ನೊಂದು ಯಾವುದೂ ಮಾಡಲಾರ್ದನೆ ಎಲ್ಲರಿಗೂ ಒಂದೇ ಕಡೆ ನಾವು ಊಟದ ವ್ಯವಸ್ಥೆ ಮಾಡ್ಯಾರ. ಹೆಣ್ಮಕ್ಳಿಗೆ ಸಪ್ರೇಟು, ಗಂಡು ಮಕ್ಕಳಿಗೆ ಸಪ್ರೇಟು. ಎಲ್ಲರೂ ಪ್ರಸಾದನ ಅಲ್ಲೇ ಹೋಗಿ ಪ್ರಸಾದ ಸೇವನೆ ಮಾಡ್ತಾರೆ. ಎಲ್ಲ ಶಾಂತ ರೀತಿಯಿಂದ ಒಳ್ಳೆ ರೀತಿಯಿಂದ ಭಾಳ ವಿಜೃಂಭಣೆಯಿಂದ ನಡೆದ. ಭಂಡಾರದ್ದು ವಿಶೇಷ ಇವತ್ತಿನ ದಿವಸ ಭಂಡಾರ ಜಾತ್ರೆ ಅಂತಲೇ ಮಾಡಾಕ್ತಾರೆ. ಇವತ್ತೇನು ವಿಗ್ರಹಗಳನ್ನು, ಮೂರ್ತಿಗಳನ್ನು ಏನು ಗ್ರಾಮ ತುಂಬ ಎಲ್ಲ ಏನು ಮೆರವಣಿಗೆ ಮಾಡೋದ್ರ ಜೊತೆ ಭಂಡಾರ ಜಾತ್ರೆನೂ ಇವತ್ತೇ ಮಾಡಾಕ್ತಾರೆ 5ನೇ ತಾರೀಕು. ನಿಮ್ಮ ಹೆಸರು? ನನ್ನ ಹೆಸರು ದೇಸಾಯಿಗೌಡ ಪಾಟೀಲ್. ಬೆನಕನಕೊಪ್ಪದಲ್ಲಿ ಗ್ರಾಮ ದೇವತೆ ಜಾತ್ರೆ ಇರುವ ಕಾರಣ ಹೆಣ್ಣು ಮಕ್ಕಳು ತವರ ಮನೆಗೆ ಬರ್ತಾರೆ. ಅವರು ಯಾವುದೇ ಊರಲ್ಲಿದ್ರೂ ಈ ಜಾತ್ರೆಗೆ ಹಾಜರಾಗ್ತಾರೆ. ಹೆಣ್ಣು ಮಕ್ಕಳು ಗ್ರಾಮ ದೇವತೆಗೆ ಪೂಜೆ ಸಲ್ಲಿಸಿ ಉಡಿ ತುಂಬುತ್ತಾರೆ. ಭಕ್ತರ ಇಷ್ಟಾರ್ಥ ಈಡೇರಿಸುವ ಶಕ್ತಿ ದೇವತೆ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಮಾಡ್ತಾರೆ. ಮಳೆ ಚೆನ್ನಾಗಿ ಆಗಲಿ, ಬೆಳೆಗಳು ಸಮೃದ್ಧವಾಗಿ ಬರಲೆಂದು ಪ್ರಾರ್ಥನೆ ಮಾಡ್ತಾರೆ. ಗ್ರಾಮದ ಯಾವುದೇ ಮನೆಯಲ್ಲಿ ಅಡುಗೆ ಮಾಡುವಂತಿಲ್ಲ. ಹೀಗಾಗಿ ಭಕ್ತರಿಗಾಗಿ ಅನ್ನ ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ. ಮುಂಜಾನೆ ಉಪಹಾರ ವ್ಯವಸ್ಥೆ, ಮಧ್ಯಾಹ್ನ ರಾತ್ರಿ ಊಟದ ವ್ಯವಸ್ಥೆ ಮಾಡಿಸಲಾಗಿದೆ. ಹೀಗಾಗಿ ಗ್ರಾಮದಲ್ಲಿ ಮಡಿ ಉಡಿ ಸಲುವಾಗಿ ಜಾತ್ರಾ ಕಮಿಟಿ ಕಟ್ಟುನಿಟ್ಟಿನ ನಿಯಮ ಪಾಲನೆ ಮಾಡಿಸುವಂತೆ ಸೂಚನೆ ನೀಡಿದ್ದಾರೆ. ಹೀಗಾಗಿ ಭಕ್ತರು ಜಾತ್ರೆಗೆ ಬಂದು ಸಡಗರ ಸಂಭ್ರಮದಿಂದ ಜಾತ್ರೆಯನ್ನ ಖುಷಿಯಾಗಿ ಆಚರಣೆ ಮಾಡುತ್ತಿದ್ದಾರೆ. 18 ವರ್ಷಗಳ ನಂತರ ನಮ್ಮ ಊರ ದೇವಿ ಜಾತ್ರೆ ನಡೀತಾ ಇರೋದ್ರಿಂದ ನಮ್ಗೆಲ್ರಿಗೂ ಖುಷಿಯಾಗಿದೆ. ನಮ್ಮ ಎಲ್ಲ ಹೆಣ್ಮಕ್ಕಳು, ಗೆಳತಿಯರು ಎಲ್ಲರೂ ಒಟ್ಟಿಗೆ ಸೇರಿ ಈ ಒಂದು ಮಹೋತ್ಸವನ
ಭಕ್ತಿ ಭಾವದಿಂದ ನೆರವೇರಿಸಲಾಗತೈತಿ. ಸತತ 5 ದಿನಗಳ ಕಾಲ ಪ್ರಸಾದ ಸೇವೆ, ಪೂಜಾ ಸೇವೆಗಳು, ಪುರಾಣ ಪ್ರವಚನಗಳು ಮತ್ತು ಎಲ್ಲರೂ ನಕ್ಕುನಲ್ದು ಸಂತೋಷವಾಗಿ ಕಾಲ ಕಳೆಯೋದಕ್ಕೆ ಇದೊಂದು ಅವಕಾಶ ಇದೆ. ಕುಂಭಮೇಳ ಆಯಿತು, ಉಡಿ ತುಂಬುವುದಾಯಿತು, ಅಭಿಷೇಕಗಳಾಯಿತು, ಬೇರೆ ಬೇರೆ ಸ್ವಾಮೀಜಿಗಳನ್ನ ಕರೆಸಿ ಪುರಾಣ ಪ್ರವಚನಗಳಾಯಿತು, ರಂಗೋಲಿ ಸ್ಪರ್ಧೆಗಳಾಯಿತು, ಹಾಡು, ಹಸೆ, ಪ್ರತಿಯೊಂದೂ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ನಾವು ಅದರಲ್ಲಿ ಪಾಲ್ಗೊಂಡು ನಾವು ಪುನೀತರಾಗಬೇಕಂತ ಬಂದಿದ್ದೇವೆ. ಇವತ್ತು ತುಂಬ ಖುಷಿ ಆಗ್ತೈತಿ. ತುಂಬ ವರ್ಷಗಳಿಂದ ನಾವು ಈ ಥರ ಸೇರಿರಲಿಲ್ಲ. ಹೀಗಾಗಿ ಇದನ್ನು ಒಳ್ಳೆಯದು ನಾವು ಈ ಥರ ಸೇರಿರೋದು. ಆಮೇಲೆ ಯಾವ ಜಾತಿ ಭೇದಗಳೂ ಇಲ್ಲ. ಆಮೇಲೆ ಯಾವ ತಾರತಮ್ಯನೂ ಇಲ್ಲ. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲ ಕಾರ್ಯಕ್ರಮಗಳಲ್ಲೂ ಪೂಜಾ ಬಂತು, ಪ್ರಸಾದ ಸೇವೆ ಬಂತು, ಕೂತ್ರು ನಿಂತ್ಕೊಳ್ಳೋ ಬಂತು. ಪ್ರತಿಯೊಂದೂ ನಾವು ಎಲ್ಲರೂ ಒಟ್ಟಿಗೆ ಎಂಜಾಯ್ ಮಾಡ್ತಿರೋದು ನಮ್ಗೆ ಇನ್ನೂ ಸಂತೋಷವಾಗಿದೆ. ನನ್ನ ಹೆಸರು ವಿದ್ಯಾ ಪಾಟೀಲ್. ಗ್ರಾಮದ ಶಕ್ತಿ ದೇವತೆ ಜಾತ್ರೆಯ ಸಂಭ್ರಮ ಮನೆ ಮಾಡಿದೆ. ಭಂಡಾರ ಜಾತ್ರೆ 5 ದಿನಗಳ ಕಾಲ ಅದ್ಧೂರಿಯಾಗಿ ನಡೆಯುತ್ತದೆ. ಭಕ್ತರು ಶಕ್ತಿ ದೇವತೆ ಜಾತ್ರೆಯನ್ನ ಫುಲ್ ಎಂಜಾಯ್ ಮಾಡುತ್ತಿದ್ದಾರೆ. ಸ್ಪೆಷಲ್ ಡೇಸ್ ರೈಸ್ ಆಫ್ ನ್ಯೂಸ್ ಗದಗ್.